ಹೇಗಿತ್ತು ಗೊತ್ತಾ ಬಳ್ಳಾರಿಯಲ್ಲಿ ವಿದೇಶಿ ಸೊಸೆ ಸ್ವದೇಶಿ ಮಗಳ ನಡುವಿನ ಲೋಕಸಮರ? ಇದೇ ಹೊತ್ತಿನ ನುಡಿಸಿರಿ ವಿಶೇಷ. ನಾನು ವೀರೇಶ್. ಅದು 1999ರ ಲೋಕಸಭಾ ಚುನಾವಣಾ ಸಮರ. ಆವತ್ತು ಬಳ್ಳಾರಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ವಿದೇಶಿ ಸೊಸೆ ಸ್ವದೇಶಿ ಮಗಳ ನಡುವಿನ ಸಮರ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿಸಿತ್ತು. ಇದಕ್ಕೆ ಕಾರಣ ಕಾಂಗ್ರೆಸ್ ವರಿಷ್ಠ ನಾಯಕಿ ಸೋನಿಯಾ ಗಾಂಧಿ ಮತ್ತು ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕಿ ದಿಲ್ಲಿಯ ಮುಖ್ಯಮಂತ್ರಿಯೂ ಆಗಿದ್ದ ಸುಷ್ಮಾ ಸ್ವರಾಜ್ ನಡುವಿನ ಮುಖಾಮುಖಿ. ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವರಿಷ್ಠ ನಾಯಕಿ ಸೋನಿಯಾ ಗಾಂಧಿ ಮತ್ತು ಬಿಜೆಪಿಯ ಅಗ್ರಪಂಕ್ತಿಯ ನಾಯಕಿ ಸುಷ್ಮಾ ಸ್ವರಾಜ್ ನಡುವಿನ ಹಣಾಹಣಿಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಸಾಕ್ಷಿಯಾಗಿತ್ತು. ಇವರಿಬ್ಬರ ಸ್ಪರ್ಧೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದಿತ್ತು. ಆಗಷ್ಟೇ ಸೋನಿಯಾ ಗಾಂಧಿಯವರನ್ನು ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಕ್ಕೆ ಏರಿಸಿ ಲೋಕಸಭೆಗೆ ಕಳುಹಿಸುವ ತೀರ್ಮಾನವಾಗಿತ್ತು. ತಮ್ಮ ಪತಿ ರಾಜೀವ್ ಗಾಂಧಿ ಪ್ರತಿನಿಧಿಸುತ್ತಿದ್ದ ಉತ್ತರ ಪ್ರದೇಶದ ಅಮೇಠಿ ಲೋಕಸಭಾ ಕ್ಷೇತ್ರ ಸೋನಿಯಾರ ಮೊದಲ ಆಯ್ಕೆಯಾಗಿತ್ತು. ಆದರೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಅಮೇಠಿಯಲ್ಲಿ 1998ರ ಲೋಕಸಭಾ ಚುನಾವಣೆಯಲ್ಲಿ ಮೊಟ್ಟಮೊದಲ ಬಾರಿ ಕಾಂಗ್ರೆಸ್ಗೆ ಸೋಲಾಗಿತ್ತು. ರಾಜೀವ್ ಗಾಂಧಿ ಪರಮಾಪ್ತರಾಗಿದ್ದ ಕ್ಯಾಪ್ಟನ್ ಸತೀಶ್ ಶರ್ಮಾರನ್ನು ಬಿಜೆಪಿ ಅಭ್ಯರ್ಥಿ ಡಾ ಸಂಜಯ್ ಸಿಂಗ್ ಸೋಲಿಸಿದ್ರು. ಅಲ್ಲಿ ಸುಲಭವಾಗಿ ಗೆಲ್ಲುವ ವಿಶ್ವಾಸ ಸೋನಿಯಾರಿಗಿರಲಿಲ್ಲ. ಹೀಗಾಗಿ ಸೋನಿಯಾ ಹಿತೈಷಿಗಳೆಲ್ಲ ಸೇರಿ ಲೆಕ್ಕಾಚಾರ ಹಾಕಿ ಆರಿಸಿದ ಮತ್ತೊಂದು ಕ್ಷೇತ್ರವೇ ಗಣಿನಾಡು ಬಳ್ಳಾರಿ. ಸೋನಿಯಾ ಗಾಂಧಿ ಬಳ್ಳಾರಿಯನ್ನು ಆಯ್ಕೆ ಮಾಡಿಕೊಳ್ಳೋಕೆ ಮತ್ತೊಂದು ಕಾರಣವಿತ್ತು. ಅದೇನೆಂದ್ರೆ ಬಳ್ಳಾರಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. 1952ರಿಂದ 1999ರವರೆಗೆ ನಡೆದ 12 ಚುನಾವಣೆಗಳಲ್ಲೂ ಕಾಂಗ್ರೆಸ್ ಬಳ್ಳಾರಿಯಲ್ಲಿ ವಿಜಯ ಪತಾಕೆ ಹಾರಿಸಿತ್ತು. ಹೈದರಾಬಾದ್ನಿಂದ ವಿಶೇಷ ವಿಮಾನದಲ್ಲಿ ಬಳ್ಳಾರಿಗೆ ಬಂದ ಸೋನಿಯಾ ನಾಮಪತ್ರ ಸಲ್ಲಿಸಿದ್ರು. ಸೋನಿಯಾ ನಾಮಪತ್ರದ ಬೆನ್ನಿಗೆ ಬಿಜೆಪಿ ಹೈಕಮಾಂಡ್ ಸುಷ್ಮಾ ಸ್ವರಾಜ್ ಅವರನ್ನು ಬಳ್ಳಾರಿಯಲ್ಲಿ ಕಣಕ್ಕಿಳಿಸಿ ಕಾಂಗ್ರೆಸ್ಗೆ ನಡುಕ ಹುಟ್ಟಿಸಿತು. ಸೋನಿಯಾ ಗಾಂಧಿ ಮತ್ತು ಸುಷ್ಮಾ ಸ್ವರಾಜ್ ಚುನಾವಣಾ ಪ್ರಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿತು. ವಿದೇಶಿ ಸೊಸೆ ಮತ್ತು ಸ್ವದೇಶಿ ಮಗಳ ನಡುವಿನ ಸ್ಪರ್ಧೆ ಎಂದೇ ಮಾಧ್ಯಮಗಳು ಬಣ್ಣಿಸಿದವು. ಸುಷ್ಮಾ ಸ್ವರಾಜ್ ಅವರು ಮಾತು ಕೊಟ್ಟಂತೆ ಬಳ್ಳಾರಿಗೆ ಆಗಮಿಸಿದ ಕೆಲವೇ ದಿನಗಳಲ್ಲಿ ಕನ್ನಡದಲ್ಲೇ ಭಾಷಣ ಮಾಡಿ ಕರುನಾಡಿನ ಮೇಲಿನ ಬದ್ಧತೆ ತೋರಿಸಿದ್ರು. ಕಾಂಗ್ರೆಸ್ ಮತ್ತು ಬಿಜೆಪಿಯ ರಾಷ್ಟ್ರ ಮಟ್ಟದ ನಾಯಕರು ಬಳ್ಳಾರಿಗೆ ಬಂದು ಭಾಷಣ ಬಿಗಿದ್ರು. ಆದರೆ ಅಂತಿಮವಾಗಿ ಸೋನಿಯಾ ಗಾಂಧಿ 56,100 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಅತ್ತ ಅಮೇಠಿಯಲ್ಲಿ ಸುಮಾರು 3 ಲಕ್ಷ ಮತಗಳ ಅಂತರದಿಂದ ಗೆದ್ದ ಸೋನಿಯಾ ಬಳ್ಳಾರಿ ಕ್ಷೇತ್ರವನ್ನು ತೊರೆದಿದ್ದಾರೆ. ಸೋನಿಯಾ ಎದುರು ಸುಷ್ಮಾ ಸ್ವರಾಜ್ ಬಳ್ಳಾರಿಯಲ್ಲಿ ಸೋತಿದ್ದೇನೋ ಸರಿ, ಆದರೆ ಕಳ್ಕೊಂಡಿದ್ದನ್ನು ಕಳ್ಕೊಂಡಿರೋ ಜಾಗದಲ್ಲೇ ಹುಡುಕುವ ಗಟ್ಟಿ ಛಾತಿಯುಳ್ಳ ಸುಷ್ಮಾ ಸ್ವರಾಜ್ ಬಳ್ಳಾರಿಯನ್ನು ಬಿಡಲಿಲ್ಲ.
ಮಾತು ಕೊಟ್ಟಂತೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ದಿನ ಬಳ್ಳಾರಿಗೆ ಬಂದು ಪೂಜೆಯಲ್ಲಿ ಭಾಗಿಯಾಗತೊಡಗಿದ್ರು. ಕನ್ನಡ ಕಲಿತು ಕನ್ನಡದಲ್ಲೇ ಭಾಷಣ ಮಾಡುವಷ್ಟರ ಮಟ್ಟಕ್ಕೆ ಬಳ್ಳಾರಿ ಮೇಲಿನ ನೈಜ ಪ್ರೀತಿ ತೋರಿಸಿದ್ರು. ಹೀಗೆ ಸುಷ್ಮಾ ಸ್ವರಾಜ್ ನೋಡುತ್ತಿದ್ದಂತೆ ಬಳ್ಳಾರಿಯ ಮನೆಮಗಳಾಗಿ ಬಿಟ್ರು. ಸುಷ್ಮಾ ಸ್ವರಾಜ್ ಬಳ್ಳಾರಿಗೆ ಬಂದಾಗ ಬಿಜೆಪಿ ಧ್ವಜ ಹಿಡಿಯುವುದಕ್ಕೂ ಕಾರ್ಯಕರ್ತರಿರಲಿಲ್ಲ. ಬಿಜೆಪಿಯ ಗಂಧ ಗಾಳಿಯೇ ಇಲ್ಲದ ಬಳ್ಳಾರಿಯಲ್ಲಿ ಸುಷ್ಮಾ ಸ್ವರಾಜ್ ಗೆಲುವು ಸುಲಭವಾಗಿರಲಿಲ್ಲ. ಆದರೆ ಕೊರಡು ಭೂಮಿಯಲ್ಲೂ ಕಮಲ ಅರಳಿಸೋದು ಹೇಗೆ ಅನ್ನೋದನ್ನ ರಾಜ್ಯದ ನಾಯಕರಿಗೆ ಸುಷ್ಮಾ ಸ್ವರಾಜ್ ಬಳ್ಳಾರಿಯಲ್ಲಿ ತೋರಿಸಿಕೊಟ್ರು. ನಿಜ, ಕಾಂಗ್ರೆಸ್ನ ಭದ್ರಕೋಟೆ ಬಳ್ಳಾರಿಯಲ್ಲಿ ಸುಷ್ಮಾ ಸ್ವರಾಜ್ ಕಮಲ ಅರಳಿಸಿದ ಪರಿಯೇ ರಣರೋಚಕವಾದದ್ದು. ಆರಂಭದಲ್ಲಿ ಸೋನಿಯಾ ಎದುರು ಸೋತ್ರು ಸುಷ್ಮಾ ಅನ್ನೋ ಬೆಂಕಿ ಚೆಂಡು ಬಳ್ಳಾರಿ ರಣಕಣವನ್ನು ಕೇಸರಿಮಯವಾಗಿಸಿದ್ದು ಐತಿಹಾಸಿಕ ಸಾಧನೆಯಾಗಿಬಿಟ್ಟಿತು. ಆವತ್ತು ರಾಜ್ಯ ಬಿಜೆಪಿ ನೇತಾರರಾದ ಅನಂತಕುಮಾರ್, ಯಡಿಯೂರಪ್ಪ ಅವರ ಜೊತೆಯಲ್ಲಿ ಸುಷ್ಮಾ ಸ್ವರಾಜ್ ರಾಜಕೀಯ ಪಕ್ಷ ಕಟ್ಟುವುದನ್ನು ಕಲಿಸಿಕೊಟ್ರು. ಜಾತಿ ಸಮೀಕರಣದ ಲೆಕ್ಕಾಚಾರದ ಮೂಲಕ ಬಳ್ಳಾರಿಯಲ್ಲಿ ಆಗಿನ್ನೂ ಯುವ ನಾಯಕರಾಗಿದ್ದ ವಾಲ್ಮೀಕಿ ಜನಾಂಗದ ಶ್ರೀರಾಮುಲು, ರೆಡ್ಡಿ ಜನಾಂಗದ ಜನಾರ್ದನ್ ರೆಡ್ಡಿ ಮತ್ತಿತರರನ್ನು ಪಕ್ಷಕ್ಕೆ ಸೆಳೆದುಕೊಂಡು ರಾಜಕೀಯ ನೆಲೆ ಕಲ್ಪಿಸಿಕೊಟ್ರು. ಬಳ್ಳಾರಿಯಲ್ಲಿ ತಮ್ಮ ಸಕ್ರಿಯತೆಯಿಂದಾಗಿ ಬಿಜೆಪಿ ಪಕ್ಷ ಬಲವರ್ಧನೆ ಮಾಡಿದ್ರು. ಕೊನೆಗೆ ಬಳ್ಳಾರಿಯಲ್ಲಿ ಕಮಲ ಅರಳಲು ಕಾರಣೀಕರ್ತರಾಗ್ತಾರೆ. ಬಳ್ಳಾರಿ ಚುನಾವಣೆಯನ್ನು ಬಹಳ ಗಂಭೀರವಾಗಿ ಸ್ವೀಕರಿಸಿದ್ದ ಸುಷ್ಮಾ ಸ್ವರಾಜ್ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲುರನ್ನು ರಾಜಕೀಯಕ್ಕೆ ಕರೆತರ್ತಾರೆ. ಗಣಿ ಉದ್ಯಮದಲ್ಲಿ ನಿರತರಾಗಿದ್ದ ರೆಡ್ಡಿ ಬ್ರದರ್ಸ್ ಅವರ ಹಣಬಲ ಮತ್ತು ಜನಪ್ರಿಯತೆ ಬಳಸಿಕೊಂಡು ಬಳ್ಳಾರಿಯಲ್ಲಿ ಬಿಜೆಪಿ ಸಂಘಟನೆ ಮಾಡ್ತಾರೆ. ಸುಷ್ಮಾ ಅವರು ಹಾಕಿಕೊಟ್ಟ ಆವತ್ತಿನ ಬುನಾದಿ ಹಾಗೂ ಬಿಜೆಪಿ ಪಾಳೆಯಕ್ಕೆ ರೆಡ್ಡಿ ಸಹೋದರರ ಎಂಟ್ರಿ ಮುಂದೆ ಬಿಜೆಪಿ ಸರ್ಕಾರ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿತ್ತು. ರೆಡ್ಡಿ ಮತ್ತು ರಾಮುಲು ಸುಷ್ಮಾ ಅವರ ಮಕ್ಕಳೆಂದೇ ಬಳ್ಳಾರಿಯಲ್ಲಿ ಗುರುತಿಸಿಕೊಂಡರು. ಬಳ್ಳಾರಿ ಚುನಾವಣೆಯಲ್ಲಿ ಸೋಲನುಭವಿಸಿದರೂ ಸುಷ್ಮಾ ಸ್ವರಾಜ್ ಅವರು 13 ವರ್ಷಗಳವರೆಗೂ ಬಳ್ಳಾರಿಯನ್ನು ಮರೆಯಲಿಲ್ಲ. ಇಲ್ಲಿ ಪ್ರತಿ ವರ್ಷ ಬಂದು ಹಬ್ಬದ ಆಚರಣೆ, ವಿವಾಹ ಮಹೋತ್ಸವ ಇತ್ಯಾದಿ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸುತ್ತಿದ್ರು. ಹೀಗೆ ಬಳ್ಳಾರಿಯಲ್ಲಿ ಸುಷ್ಮಾ ಸ್ವರಾಜ್ ಉಪಸ್ಥಿತಿ ಮುಂದೆ 2004, 2009, 2014 ಮತ್ತು 2019ರ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ಪತಾಕೆ ಹಾರಿಸಿತು. 2013ರವರೆಗೂ ಬಳ್ಳಾರಿಯ ರೆಡ್ಡಿ ಸಹೋದರರ ಜೊತೆ ಸುಷ್ಮಾ ಸ್ವರಾಜ್ ಅವಿನಾಭಾವ ಬಾಂಧವ್ಯ ಹೊಂದಿದ್ದರು. ಆದರೆ ರೆಡ್ಡಿ ಸಹೋದರರ ಮೇಲೆ ಭ್ರಷ್ಟಾಚಾರದ ಕಳಂಕಗಳು ಮೆತ್ತಿಕೊಂಡ ಬಳಿಕ ಉದ್ದೇಶಪೂರ್ವಕವಾಗಿ ಅವರ ಜೊತೆ ಗುರುತಿಸಿಕೊಳ್ಳದೆ ದೂರ ಉಳಿದಿದ್ದರು. ಇದೇ ಕಾರಣಕ್ಕೆ ಅವರು 2013ರ ಚುನಾವಣೆಯಲ್ಲಿ ಬಳ್ಳಾರಿಯಲ್ಲಿ ಚುನಾವಣೆ ಪ್ರಚಾರ ಮಾಡಲಿಲ್ಲ. ರೆಡ್ಡಿ ಸಹೋದರರನ್ನು ಭೇಟಿಯಾದರೂ ಆಪ್ತತೆಯನ್ನು ತೋರಲಿಲ್ಲ. ಏನೇ ಆದರೂ ಪ್ರಚಂಡ ವಾಗ್ಮಿ ಸುಷ್ಮಾ ಸ್ವರಾಜ್ ಕೈಕೋಟೆ ಬಳ್ಳಾರಿಯಲ್ಲಿ ಕಮಲವನ್ನು ಅರಳಿಸಿದ ಸಾಧನೆ ಮಾತ್ರ ಅಮೋಘವಾದದ್ದು. ಮುಂದೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ನೆಲೆ ಕಂಡುಕೊಳ್ಳೋಕು ಸುಷ್ಮಾ ಹೋರಾಟ ಬಹುದೊಡ್ಡ ಕಾಣಿಕೆ ನೀಡಿದೆ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನು. ಇದು ಕರುನಾಡಿನ ನಾಡಿಮಿಡಿತ.